ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ಕುಂಭರಾಶಿಯವರಿಗೆ ಜೂನ್ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಮೊದಲ ಪಾಯಿಂಟ್ ಬಂದು ಜೂನ್ 2ರಂದು ನಿಮ್ಮ ಲಾಭಸ್ಥಾನದ ಅಧಿಪತಿಯಾದ ಗುರು ಪಂಚಮದಿಂದ ಷಷ್ಠಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ನಿಮಗೆ ಅಂತಿಮ ಹಂತದ ಸಾಡೆ ಸಾತಿ ಶನಿಯ ಮೆಂಟಲ್ ಸ್ಟ್ರೆಸ್ಸು, ಮಾನಸಿಕ ಒತ್ತಡದಿಂದ ರಿಲೀಫ್ ಕೊಡಿಸ್ತಾನೆ. ಗುರು ರಕ್ಷಣೆ ನೀಡ್ತಾನೆ ನಿಮಗೆ. ಕುಟುಂಬ ಸ್ಥಾನದಲ್ಲಿ ಶನಿಯ ಸಂಚಾರವು ಇರೋದ್ರಿಂದಾಗಿ ಮನೆಯಲ್ಲಿ ಸ್ವಲ್ಪ ಏನಾದರೂ ಕಿರಿಕಿರಿ, ಜಗಳ, ಟೆನ್ಷನು ಆಗ್ತಾನೇ ಇರುತ್ತೆ. ಮತ್ತು ನೀವು ಮನೆಯವರ ಭಾವನೆಗಳಿಗೆ ಸರಿಯಾಗಿ ಸ್ಪಂದಿಸೋದು ಕಡಿಮೆ ಆಗುತ್ತೆ. ಗುರುವಿನ ಸಂಚಾರ ನಿಮಗೆ ಗುರು ಬಂದು ಒಂದು ಮೆಚ್ಯೂರಿಟಿ ಕೊಡ್ತಾನೆ ಮೈಂಡಿಗೆ. ಅದರಿಂದ ಏನೇ ವ್ಯತ್ಯಾಸಗಳು ಇದ್ದರೂ ಮನೆಯಲ್ಲಿ ಅದನ್ನೆಲ್ಲ ನೀವು ಕಮ್ಮಿ ಮಾಡಿ ಕುಟುಂಬದಲ್ಲಿ ಸ್ಥಿರತೆ ಕಾಣ್ತೀರಾ. ವೃತ್ತಿಯ ಬಗ್ಗೆ ಹೇಳಬೇಕಂದ್ರೆ ಪ್ರತಿದಿನದ ಕೆಲಸದ ದಿನಚರಿ ಇರುತ್ತಲ್ಲ, ವರ್ಕ್ ರುಟೀನ್ ಇರುತ್ತಲ್ಲ, ಅದನ್ನು ಸುಧಾರಿಸ್ತಾನೆ ಗುರು. ಮತ್ತು ಉತ್ತಮವಾದ ಉದ್ಯೋಗದ ಅವಕಾಶಗಳನ್ನು ನೀಡ್ತಾನೆ. ನಿಮಗೆ ಶತ್ರುಗಳಿರ್ತಾರಲ್ವ, ಅವರ ಮೇಲೇನೂ ನಿಮಗೆ ಜಯ ಸಿಗುತ್ತೆ. ಆಫೀಸಲ್ಲಿ ರಾಜಕೀಯ ನಡೆಯುತ್ತೆ, ಅಂದರೆ ಪಾಲಿಟಿಕ್ಸ್ ನಿಮ್ಮ ಮೇಲೆ ಏನಾದರೂ ತಂದಿಡ್ತಾರೆ, ಅವರ ಮೇಲೇನೂ ನೀವು ಜಯ ಸಾಧಿಸ್ತೀರ. ತುಂಬ ಸಮಯದಿಂದ ವಿವಾದಗಳೇನಾದರೂ ಇದ್ದರೂ ಕೂಡ ಅದು ನೀವೇ ಗೆಲ್ತೀರಾ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಒಳ್ಳೆಯ ಅಭಿವೃದ್ಧಿ, ದೀರ್ಘಕಾಲದವರೆಗೂ ಅಭಿವೃದ್ಧಿಯನ್ನು ಕಾಣ್ತೀರ. ಯಾವುದೇ ಅಡೆತಡೆಗಳು ಇದ್ದರೂ ಅದರಿಂದ ಆಚೆ ಬರೋಕ್ಕೆ ಈ ಸಮಯ ತುಂಬಾ ಸಹಾಯ ಮಾಡುತ್ತೆ. ಸಾಲ ಮಾಡಬೇಕಂದ್ರೆ ಯಾವುದಕ್ಕೆ ಮಾಡಬೇಕು? ಸೈಟ್ ತೊಗೋಬೇಕಾ? ಅದಕ್ಕೆ ಮಾಡ್ಕೊಳ್ಳಿ. ಇಲ್ಲ ದೊಡ್ಡ ಇನ್ವೆಸ್ಟ್ಮೆಂಟ್, ಹೂಡಿಕೆ ಏನಾದರೂ ಮಾಡಬೇಕಾ? ಅದಕ್ಕೆ ಮಾಡ್ಕೊಳ್ಳಿ. ಅನಗತ್ಯ ಖರ್ಚುಗಳಿಗೆಲ್ಲ ನೀವು ಸಾಲ ಮಾಡೋದು ಅವಶ್ಯಕತೆ ಇಲ್ಲ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಸಣ್ಣ ಸಮಸ್ಯೆ, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಆಗಬಹುದು. ಡೈಜೆಷನ್ ಇಶ್ಯೂಸ್ ಮತ್ತು ಇಮ್ಯುನಿಟಿ ಕೊರತೆಯಿಂದ ಪ್ರಾಬ್ಲಮ್ ಬರ್ಬೋದು. ಯೋಗ, ಮೆಡಿಟೇಷನ್ ಅಂದರೆ ಧ್ಯಾನ ಮಾಡ್ಕೊಳ್ಳಿ, ಅದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ. ಜೂನ್ 8ರಂದು ಶುಕ್ರ ಬಂದು ಪಂಚಮ ಭಾವದಿಂದ ಷಷ್ಠಮ ಭಾವಕ್ಕೆ ಸಂಚಾರ ಮಾಡ್ತಾನೆ. ಗುರುವಿನ ಜೊತೆಗೆ ಸಂಚಾರವನ್ನು ಮಾಡೋದ್ರಿಂದಾಗಿ ಕೆಲಸದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಒಳ್ಳೆ ಗುರುತು ತಂದುಕೊಡುತ್ತೆ. ಆದರೆ ನೀವು ಅನಗತ್ಯ ಒತ್ತಡಕ್ಕೆ ಒಳಗಾಗಬಾರ್ದು ಮತ್ತು ಈಗೋ ಕ್ಲಾಶಸ್ಸು ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಗಮನ ವಹಿಸಿ. ಶುಕ್ರ ಇಲ್ಲಿ ಏನು ಹೇಳ್ತಾನೆ ಅಂದರೆ, ಮನೆಯಲ್ಲಿ ಸಂತೋಷದಿಂದಿರಲು ನೀವು ಸ್ವಲ್ಪ ಎಮೋಷ್ನಲಿಂದ ಕೇರ್ ಮಾಡಬೇಕು ಮತ್ತು ಸ್ಪಷ್ಟದಿಂದ ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು. ಅತಿಯಾದ ಆಲೋಚನೆಯೂ ಮಾಡೋಕ್ಕೆ ಹೋಗಬೇಡಿ ಸಂಗಾತಿಯ ವಿಚಾರವಾಗಿ. ಜೂನ್ 15 ಸೂರ್ಯ ಬಂದು ಚತುರ್ಥ ಭಾವದಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಮತ್ತು ನಿಮ್ಮ ಬಾಸ್ ಹತ್ರನೋ ಅಥವಾ ಮೇಲಧಿಕಾರಿಗಳ ಜೊತೆ ಮಾತಾಡುವಾಗ ಸ್ವಲ್ಪ ತಾಳ್ಮೆಯಿಂದ ನೀವು ವ್ಯವಹರಿಸಬೇಕಾಗುತ್ತೆ. ನಿಮ್ಮ ಸಂಪೂರ್ಣ ಗಮನವು ಕೆಲಸದ ಮೇಲೆ ಇರುತ್ತೆ ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕಂತೆ ಉದ್ಯೋಗದಲ್ಲಿ ಪ್ರಗತಿನೂ ನೀವು ಕಾಣಬಹುದು. ಆದರೆ ಕೆಲಸದಲ್ಲಿ ಆತುರ ಅಥವಾ ನಿರ್ಲಕ್ಷ್ಯ ಮಾಡಕ್ಕೆ ಹೋಗಬೇಡಿ. ಜೂನ್ 15ರ ನಂತರ ಸೂರ್ಯ ಬಂದು ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತೆ. ಅಂದರೆ ಕಲೆಯಲ್ಲಿ ಇರೋರಿಗೆ ತುಂಬ ಅನುಕೂಲಕರವಾಗಿರುತ್ತೆ ಮತ್ತು ನಿಮ್ಮ ಕ್ರಿಯೇಟಿವಿಟಿಗೆ ಒಂದು ಗುರುತು ಸಿಗುತ್ತೆ. ಈ ಸಮಯದಲ್ಲಿ ನೀವು ಮಾತನಾಡುವ ವಿಧಾನವು ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದರಿಂದ ಅನುಕೂಲನೂ ನೀವು ಪಡಿತೀರ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಒಳ್ಳೆಯ ಸಂದರ್ಶನ ಮತ್ತು ಹೊಸ ಸಂಪರ್ಕಗಳಿಗೆ ಅತ್ಯಂತ ಶುಭ ಅಂತಲೇ ಹೇಳ್ಬೋದು. ಜೂನ್ 20ನೇ ಕುಜ ಬಂದು ತನ್ನ ಸ್ವಂತ ಮನೆಯಲ್ಲೇ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ನಿಮಗೆ ಅತ್ಯಂತ ಆತ್ಮವಿಶ್ವಾಸ, ಧೈರ್ಯ, ಸಾಹಸವನ್ನು ಹೆಚ್ಚಿಸ್ತಾನೆ ಕುಜ. ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸಲು ಇಲ್ಲಿ ಕುಜ ತುಂಬಾ ಸಹಾಯ ಮಾಡ್ತಾನೆ. ಜೊತೆಗೆ ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಅತ್ಯುತ್ತಮವಾದ ಸಮಯ ಅಂತಲೇ ಹೇಳ್ಬೋದು.
ಇಂಪಾರ್ಟೆಂಟ್ ನಿರ್ಧಾರಗಳನ್ನು ಏನಾದರೂ ತೆಗೆದುಕೊಳ್ಬೇಕಾದ್ರೆ ಈ ಸಮಯ ತುಂಬಾ ಚೆನ್ನಾಗಿದೆ ಮತ್ತು ಅತಿಯಾದ ಆತ್ಮವಿಶ್ವಾಸ ಬೇಡ. ಕುಜ ಇಲ್ಲಿ ಏನು ಮಾಡ್ತಾನೆ ಅಂದರೆ ಕೋಪ ಬರಿಸ್ತಾನೆ ಮತ್ತು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸ್ವಲ್ಪ ಎನರ್ಜಿ ಕೊಟ್ಬಿಡ್ತಾನೆ. ಅದಕ್ಕೆ ನೀವು ಸ್ವಲ್ಪ ತಾಳ್ಮೆಯಿಂದ ಕಂಟ್ರೋಲ್ ಮಾಡಿ ಮಾತಾಡಬೇಕಾಗುತ್ತೆ ಮಾತನಾಡುವಾಗ. ಜೂನ್ 20ರ ನಂತರ ಕುಜ ಬಂದು ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ನಿಮಗೆ ಉದ್ಯೋಗಿಗಳಿರ್ತಾರಲ್ವ, ಅವರ ಹತ್ರ ನೀವು ಒಳ್ಳೆಯ ಉತ್ತಮ ಬಾಂಧವ್ಯವನ್ನು ನೀವು ಬೆಳೆಸ್ಕೋಬೇಕಾಗುತ್ತೆ. ಜೂನ್ 22ನೇ ತಾರೀಕುವರೆಗೂ ಬುಧ ಬಂದು ಪಂಚಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಸಮಯದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಾ ನಿಮ್ಮ ಬುದ್ಧಿವಂತಿಕೆಯಿಂದಾಗಿ. ಜೊತೆಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಲ್ಲಿ ಬುಧ ತುಂಬಾ ಸಹಾಯ ಮಾಡ್ತಾನೆ. ಜೊತೆಗೆ ವಿದ್ಯಾರ್ಥಿಗಳಿಗಂತೂ ತುಂಬಾ ಯಶಸ್ಸು ಸಿಗುತ್ತೆ. ಯಾರ್ಯಾರು ಕಾಮರ್ಸ್, IT, ಅಕೌಂಟ್ಸು ಮತ್ತು ಸಂಶೋಧನಾ ರಿಸರ್ಚ್ ಕ್ಷೇತ್ರದಲ್ಲಿದ್ದಾರೋ ಅವರಿಗೆಲ್ಲನೂ ಒಳ್ಳೆಯ ಏಕಾಗ್ರತೆ ಜಾಸ್ತಿಯಾಗಿ ತುಂಬ ಅನುಕೂಲ ಮಾಡಿಕೊಡ್ತಾನೆ. ರಾಹು ನಿಮ್ಮ ರಾಶಿಯಲ್ಲೇ ಸಂಚಾರವನ್ನು ಮಾಡೋದ್ರಿಂದಾಗಿ ನಿಮ್ಮಲ್ಲಿ ಹೊಸ ಆಲೋಚನೆಗಳು ಹೆಚ್ಚಾಗುತ್ತೆ ಮತ್ತು ಸಮಾಜದಲ್ಲಿ ನೀವು ಡಿಫ್ರೆಂಟಾಗಿ ಗುರುತಿಸ್ಕೊಳ್ಬೇಕು ಅಂತಲೂ ನಿಮಗೆ ಹಂಬಲ ಜಾಸ್ತಿ ಆಗುತ್ತೆ. ಆದರೆ ರಾಹು ಬಂದು ಒಂದು ಭ್ರಮೆಯನ್ನು ಸೃಷ್ಟಿಸುತ್ತಾನೆ. ಇದರಿಂದಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅತಿಯಾದ ಗೊಂದಲ ಅಂದರೆ ಕನ್ಫ್ಯೂಷನ್ಸು ಮತ್ತು ತಪ್ಪು ಕಲ್ಪನೆಗಳನ್ನು ಮೂಡಬಹುದು. ಕೆಲವು ಬಾರಿ ಅತಿಯಾದ ದಿಂದಾಗಿ ನಿಮಗೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ರಾಹು ಆ ಥರ ಮಾಡ್ತಾನೆ. ನೀವು ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ. ಕೇತು ಸಪ್ತಮ ಭಾವದಲ್ಲಿ ಇರೋದ್ರಿಂದಾಗಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಭಿನ್ನಾಭಿಪ್ರಾಯಗಳಾಗ್ಬೋದು ಮತ್ತು ಆಲೋಚನೆಗಳು, ಅವರ ಆಲೋಚನೆ ಮತ್ತು ನಿಮ್ಮ ಆಲೋಚನೆಗೆ ಹೊಂದಾಣಿಕೆಯ ಕೊರತೆಯೂ ಉಂಟಾಗಬಹುದು ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆಗೂ ನೀವು ಗಮನ ಹರಿಸಬೇಕಾಗುತ್ತೆ. ಕೇತು ಇಲ್ಲಿ ವಿರಕ್ತಿ ಭಾವ ಮೂಡಿಸ್ತಾನೆ. ಸಾಂಸಾರಿಕ ಜೀವನದಲ್ಲಿ ಒಮ್ಮೊಮ್ಮೆ ನಿಮಗೆ ಆಸಕ್ತಿನೂ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಮನಸ್ಸು ಜಾಸ್ತಿ ಆಧ್ಯಾತ್ಮದ ಕಡೆಗೆ ಆಸಕ್ತಿ ಜಾಸ್ತಿ ಆಗುತ್ತೆ. ಸಪ್ತಮ ಭಾವದಲ್ಲಿ ಕೇತುವಿನ ಸಂಚಾರ ಇದ್ದಾಗ ಹೊಸದಾಗಿ ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಮಯ ಸೂಕ್ತವಲ್ಲ. ಯಾಕಂದರೆ ಈ ಸಮಯದಲ್ಲಿ ನಂಬಿಕಸ್ಥರಿಂದಲೇ ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ ಯಾವುದೇ ಕೆಲಸವನ್ನು ನೀವು ಮಾಡಬೇಕಾದ್ರೆ ಪ್ಲ್ಯಾನಿಂಗಿಂದನೇ ಮಾಡಬೇಕು. ಆವಾಗ ಯಾವುದೇ ಸಮಸ್ಯೆಗಳಲ್ಲಿ ನೀವು ಸಿಕ್ಕಾಕೊಳ್ಳೋಕೆ ಹೋಗಲ್ಲ, ಅಂದರೆ ತೊಂದರೆ ಆಗಲ್ಲ ನಿಮಗೆ. ಮತ್ತು ಪರಿಹಾರ ಬಂದು ನೀವು ದುರ್ಗಾದೇವಿಯ ಆರಾಧನೆ ಮಾಡಬೇಕು ರಾಹುವಿನ ಪರಿಹಾರಕ್ಕೋಸ್ಕರ. ಮತ್ತು ಕೇತುವಿನ ಪರಿಹಾರಕ್ಕೆ ಗಣೇಶನ ಆರಾಧನೆ ಮಾಡಿ ಮತ್ತು ಗಣೇಶನ ಮಂತ್ರ ಹೇಳ್ಕೊಳ್ಳಿ. ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ದಾನ ಧರ್ಮವನ್ನು ಮಾಡೋದ್ರಿಂದಾಗಿ ಇದು ಎಲ್ಲ ಸಮಸ್ಯೆಗಳಿಂದ ನೀವು ಪರಿಹಾರ ಮಾಡ್ಕೋಬೋದು. ಧನ್ಯವಾದಗಳು.